ನಮಸ್ಕಾರ. ಸ್ಮೃತಿ ಮಂದಾನ ಮತ್ತು ಎಲ್ಲಿಸ್ ಪೆರಿರವರ ಸಿಡಿಲಬ್ಬರದ ಆಟಕ್ಕೆ ಕಂಗಾಲಾಯಿತು ಮುಂಬೈ ಇಂಡಿಯನ್ಸ್. WPL ಇತಿಹಾಸದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು ಎಲ್ಲಿಸ್ ಪೆರಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮುಂಬೈನ ಬ್ರಿಬೋನ್ ಕ್ರೀಡಾಂಗಣದಲ್ಲಿ ನಡೆದ ವುಮೆನ್ಸ್ ಪ್ರೀಮಿಯರ್ ಲೀಗ್ನ 20ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ RCBಯ ಸ್ಮೃತಿ ಮಂದಾನ ಮತ್ತು ಎಲ್ಲಿಸ್ ಪೆರಿ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ ಸ್ನೇಹಿತರೆ. ಸ್ಮೃತಿ ಮಂದಾನ ಸ್ಫೋಟಕ ಅರ್ಧಶತಕ ಬಾರಿಸಿ ಅಭಿಮಾನಿಗಳನ್ನ ರಂಜಿಸಿದ್ದಾರೆ ಸ್ನೇಹಿತರೆ. ಇದಲ್ಲದೆ RCB ತಂಡದೀಗ ಮೊದಲ ಇನ್ನಿಂಗ್ಸ್ ನಲ್ಲಿ ನಿಗದಿತ 20 ಓವರ್ಗಳಲ್ಲಿ ಬರೋಬ್ಬರಿ 199 ರನ್ ಕಲೆ ಹಾಕಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಟಫ್ ಟಾರ್ಗೆಟ್ ನೀಡಿದೆ ಸ್ನೇಹಿತರೆ. ಬ್ರಿಬೋನ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ RCB ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ. ಮೊದಲ ವಿಕೆಟ್ಗೆ ಸಬ್ಬಿನೇನಿ ಮೇಘನಾ ಮತ್ತು ಸ್ಮೃತಿ ಮಂದಾನರವರ ನಡುವೆ ಪವರ್ ಪ್ಲೇನಲ್ಲಿ 41 ರನ್ಗಳ ಜೊತೆ ಆಟ ಮೂಡಿ ಬಂದಿತು. ಈ ಮಧ್ಯೆ 4ನೇ ಓವರ್ನಲ್ಲಿ ಸಬ್ಬಿನೇನಿ ಮೇಘನಾ 26 ರನ್ ಬಾರಿಸಿ ಹೆಲ್ಲಿ ಮ್ಯಾಥ್ಯೂಸ್ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ಅದಾದ ಬಳಿಕ ಜೊತೆಯಾದ ಎಲ್ಲಿಸ್ ಪೆರಿ ಮತ್ತು ಸ್ಮೃತಿ ಮಂದಾನ ಮುಂಬೈ ಬೌಲರ್ಗಳ ಮೇಲೆ ಸವಾರಿ ನಡೆಸಿದರು ಸ್ನೇಹಿತರೆ. ಇವರಿಬ್ಬರ ನಡುವೆ 2ನೇ ವಿಕೆಟ್ಗೆ ಬರೋಬ್ಬರಿ 59 ರನ್ಗಳ ಜೊತೆ ಆಟ ಮೂಡಿ ಬಂದಿತು. ಪವರ್ ಪ್ಲೇ ಆದ ಬಳಿಕ ಇವರಿಬ್ಬರು ನಿಧಾನಗತಿಯಲ್ಲಿ ರನ್ ಸಾಗಿಸುತ್ತಾ ಸಾಗಿದರು ಸ್ನೇಹಿತರೆ. ಅದರಲ್ಲಿಯೂ ಸ್ಮೃತಿ ಮಂದಾನ ಆಕರ್ಷಕ ಅರ್ಧಶತಕ ಸಿಡಿಸಿ ಮಿಂಚಿದರು. ಇದರೊಂದಿಗೆ ಈ ಬಾರಿಯ WPL ಆವೃತ್ತಿಯಲ್ಲಿ 2ನೇ ಅರ್ಧಶತಕ ಸಿಡಿಸಿದ ವಿಶ್ವ ದಾಖಲೆಯನ್ನ ಮಂದಾನ ನಿರ್ಮಿಸಿದರು. ಇವರಿಗೆ ಉತ್ತಮ ಸಾಥ್ ನೀಡಿದ ಎಲ್ಲಿಸ್ ಪೆರಿ ಕೂಡ ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನವನ್ನ ಮಾಡಿಸಿದರು. ಈ ಮಧ್ಯೆ ಸ್ಮೃತಿ ಮಂದಾನ 37 ಎಸೆತಗಳನ್ನು ಎದುರಿಸಿ 3 6 ಹಾಗೂ 6 4ಗಳೊಂದಿಗೆ 143ರ ಸ್ಟ್ರೈಕ್ ರೇಟ್ ನಲ್ಲಿ 53 ರನ್ ಕಲೆ ಹಾಕಿ ಅಮಿಲಿಯಾ ಕೇರ್ ರವರಿಗೆ ವಿಕೆಟ್ ಒಪ್ಪಿಸಿ ಹೊರ ನಡೆದರು ಸ್ನೇಹಿತರೆ. ಇನ್ನು ಅದಾದ ಬಳಿಕ ಜೊತೆಯಾದ ಎಲ್ಲಿಸ್ ಪೆರಿ ಮತ್ತು ರಿಚಾ ಘೋಷ್ ರವರು ಕೂಡ RCB ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ. ಡೆತ್ ಓವರ್ನಲ್ಲಿ ಮುಂಬೈ ಇಂಡಿಯನ್ಸ್ ಗಳ ಬೌಲರ್ಗಳ ಮೇಲೆ ರಿಚಾ ಘೋಷ್ ಸವಾರಿ ಮಾಡಿದರು ಸ್ನೇಹಿತರೆ. ಈ ಮಧ್ಯೆ ಇವರಿಬ್ಬರ ನಡುವೆ 53 ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಕಂಡು ಬಂದಿತು ಸ್ನೇಹಿತರೆ. ಇದರ ನಡುವೆ ರಿಚಾ ಘೋಷ್ 36 ರನ್ ಬಾರಿಸಿ ಹೆಲ್ಲಿ ಮ್ಯಾಥ್ಯೂಸ್ ಅವರಿಗೆ 2ನೇ ಬಲಿಯಾದರು. ಆದರೆ ಏಕಾಂಗಿ ಹೋರಾಟ ನಡೆಸಿದ ಎಲ್ಲಿಸ್ ಪೆರಿ ತಂಡದ ಮೊತ್ತವನ್ನು 150ರ ಗಡಿ ದಾಟಿಸಿದರು ಸ್ನೇಹಿತರೆ. ಇದರೊಂದಿಗೆ RCB ತಂಡವು ಇದೀಗ ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು ಬೃಹತ್ 199 ರನ್ ಕಲೆ ಹಾಕಿದೆ ಸ್ನೇಹಿತರೆ. ಇನ್ನು ಕೊನೆಯಲ್ಲಿ RCB ತಂಡದ ಪರ ಎಲ್ಲಿಸ್ ಪೆರಿ 38 ಎಸೆತಗಳನ್ನು ಎದುರಿಸಿ 5 4 ಹಾಗೂ 1 6 ನೆರವಿನಿಂದ ಅಜೇಯ 49 ರನ್ ಬಾರಿಸಿ ಮಿಂಚಿದರು. ಕೊನೆ ಹಂತದಲ್ಲಿ ಜಾರ್ಜಿಯಾ ವೇರಾಮ್ ಕೂಡ 10 ಎಸೆತಗಳಿಂದ 31 ರನ್ ಬಾರಿಸಿ ತಂಡಕ್ಕೆ ಅಲ್ಪ ರನ್ಗಳ ಕೊಡುಗೆಯನ್ನ ನೀಡಿದರು ಸ್ನೇಹಿತರೆ. ಇನ್ನು ಅತ್ತ ಮುಂಬೈ ಇಂಡಿಯನ್ಸ್ ತಂಡದ ಪರ ಬೌಲಿಂಗ್ ನಲ್ಲಿ ಹೆಲ್ಲಿ ಮ್ಯಾಥ್ಯೂಸ್ 2 ಹಾಗೂ ಅಮಿಲಿಯಾ ಕೇರ್ 1 ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ. ಇದೀಗ RCB ತಂಡವು ತನ್ನ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಾದರೂ ಮುಂಬೈ ವಿರುದ್ಧ ಗೆಲುವು ದಾಖಲಿಸುತ್ತಾ ಅನ್ನೋದನ್ನ ಕಾದು ನೋಡೋಣ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.